ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಶೂಟ್ ಮಾಡುವಾಗ ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ದೆ. ಆದರೆ ಎಡಿಟ್ ಮಾಡೋ ಅಷ್ಟರಲ್ಲಿ ಇಂಥ ಬ್ಯಾಡ್ ನ್ಯೂಸಿಂದ ಎಡಿಟ್ ಮಾಡ್ತೀನಿ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಏನು ಅಂತ ವಿಡಿಯೋ ಪೂರ್ತಿ ನೋಡಿ ಖಂಡಿತ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಏನಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬ್ಲಾಗ್ ಪೂರ್ತಿ ನೋಡಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಓಕೆನಾ. ಸೊ ಇದು ಬಂದು ಶನಿವಾರ ಶುರು ಮಾಡಿದ್ದಂತಹ ವಿಡಿಯೋ ಗೈಸ್. ಸ್ಯಾಟರ್ಡೆ ಡ್ಯೂಟಿನ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 1:30 ಆಗಿತ್ತು. ಯೂಶಲಿ ನನ್ನ ಸ್ಯಾಟರ್ಡೆ ರೂಟೀನ್ ಯಾವ ಥರ ಇರುತ್ತೆ ಅಂದರೆ ಹಾಫ್ ಡೇ ಇರುತ್ತೆ ಅಲ್ವಾ. ಸೊ ಅಂದರೆ ಮನೆಗೆ ಬರೋಷಾಗ 1:30 ಆಗಿರುತ್ತೆ, 1:45 ಆ ಥರ. ಬಂದು ಊಟ ಮಾಡಿ ಆಲ್ಮೋಸ್ಟ್ ಸಂಜೆವರೆಗೂ ಮಲ್ಕೊಂಡಿರ್ತೀನಿ, ಇಲ್ಲ ಮೂವಿ ನೋಡೋದು, ಸೀರೀಸ್ ನೋಡೋದು, ಈ ಥರ ಏನಾದ್ರು ಮಾಡ್ತಾ ಇರ್ತೀನಿ. ಬಟ್ ಕೆಲವೊಂದು ಟೈಮ್ ಅಡುಗೆ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಇಲ್ಲ ಕೆಲವೊಂದು ಟೈಮ್ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಇವತ್ತು ಕೂಡ ಅದೇ ಥರ ದಿನ ಆಗಿತ್ತು. ಇವತ್ತು ಕೂಡ ಯಾಕೋ ತುಂಬಾ ಇಂಟ್ರೆಸ್ಟ್ ಇತ್ತು ಕೆಲಸ ಮಾಡೋಕ್ಕೋಸ್ಕರ. ಎನಿವೆ ಹಾಗೆ ನಾನು ಮಂತ್ಲಿ ಇದ್ದಿದ್ದರಿಂದ ಮುಗಿಸ್ಕೊಂಡಿದ್ದೆ. ಸೊ ಹಾಗಾಗಿ ಧನುರ್ಮಾಸ ಪೂಜೆ ಕೂಡ ಮಾಡೋಣ ಅಂತ ಹೇಳಿ ಇಡೀ ದಿನ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಹಾಗಾಗಿ ಮೊದಲು ಅಡುಗೆ ಮನೆಯಿಂದ ಶುರು ಮಾಡೋಣ ಅಂತ ಹೇಳಿ ಅಡುಗೆ ಮನೆ ಎಲ್ಲನೂ ಕೂಡ ಗೋಡೆಯಿಂದ ಹಿಡ್ಕೊಂಡು ಪ್ರತಿಯೊಂದು ಸ್ಲ್ಯಾಬ್ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇದು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇನ್ ರೀಸನ್ ಬಂದು ನಾನು ಕಿಚನ್ಗೆ LED ಸ್ಟ್ರಿಪ್ಸ್ನ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ಇವನ್ ಅದನ್ನ ತೊಗೊಂಡು 1 ಮಂತ್ ಮೇಲಾಗಿದೆ ಸ್ಟ್ರಿಪ್ಸ್ನ. ಬಟ್ ನನಗೆ ಅದು ಹಾಕೋದು ಅಷ್ಟು ಐಡಿಯಾ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಒಂದು ವಿಡಿಯೋ ನೋಡಿದ್ರಿಂದ ನನಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು. ಹಾಗಾಗಿ ನಾನು ಸರಿ ಅದೇ ಥರ ಹಾಕೋಣ ಅಂತ ಹೇಳಿ ಸ್ವಲ್ಪ ಹಾಕಿ ನೋಡಿದೆ. ಬಟ್ ಅದು ತುಂಬ ಚೆನ್ನಾಗಿ ಫಿಕ್ಸ್ ಆಯಿತು. ಹಾಗಾಗಿ ಅದನ್ನೇ ಹಾಕೋಣ, ಕಿಚನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಇನ್ನೊಂದು LED ಸ್ಟ್ರಿಪ್ಸ್ನ ಇವಾಗಲೇ ಹಾಕಬೇಕು, ಹಾಗೆ ಕ್ಲೀನಿಂಗ್ ಇವಾಗಲೇ ಶುರು ಮಾಡ್ಕೊಂಡಿದ್ದು ಮೇನ್ ರೀಸನ್ ಬಂದು ನಾನು ಕೆಲವೊಂದಷ್ಟು ಹೊಸ ಸೀರೀಸ್ನ ಶುರು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಎಸ್ಪೆಷಲಿ ನನ್ನ ಕುಕಿಂಗ್ ಪೇಜ್ಗೆ, ಹಾಗೆಯೇ ಶಾರ್ಟ್ಸಲ್ಲೂ ಕೂಡ ಅಷ್ಟೇ. ನಾನು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಅಲ್ವಾ, ಅಲ್ಲಿ ಕೂಡ ಕೆಲವೊಂದು ಸೀರೀಸ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಅಡುಗೆ ಮನೆಗೆ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇತ್ತು ನನಗೆ. ನನಗೆ ರಿಂಗ್ ಲೈಟ್ ಪದೇ ಪದೇ ತೊಗೊಳೋದು ಸ್ವಲ್ಪ ಇರಿಟೇಷನ್ ಅನ್ನಿಸ್ತಾ ಇತ್ತು. ಹಾಗಾಗಿ ಅಡುಗೆ ಮನೆಯಲ್ಲ ಲೈಟಿಂಗ್ ಚೆನ್ನಾಗಿದ್ರೆ ರಿಂಗ್ ಲೈಟ್ ಏನು ಪದೇ ಪದೇ ಅವಶ್ಯಕತೆ ಇರಲ್ಲ ಅಲ್ವಾ ಅಂತ ಅಂದ್ಕೊಂಡು ಹಾಗಾಗಿ LED ಲೈಟ್ನ ಹಾಕಿದ್ರೆ ಕಿಚನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಕೂಡ ಒಂದು ಇಂಟೆನ್ಷನ್ ಇದ್ದಿದ್ದರಿಂದ ಅದನ್ನು ಕೂಡ ಹಾಕಲಿಕ್ಕೆ ಶುರು ಮಾಡಿದ್ದೆ. ನಿಜವಾಗ್ಲೂ ಗೈಸ್, ನೀವು ಆವಾಗಲೇ ನೋಡಿದ್ರಿ ಅಲ್ವಾ ಹೇಗೆ ಕಾಣಿಸ್ತಾ ಇತ್ತು ಕಿಚನ್ನು ಅಂತ ಹೇಳಿ. ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ, ಇಲ್ಲ ಇಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಅದಕ್ಕಿಂತ ಸೂಪರಾಗಿ ಕಾಣಿಸ್ತಾ ಇತ್ತು ಕಿಚನ್ ಲುಕ್ ವೈಸ್ ಅಂತೂ. ಹಾಗೆ ನಾನು ನಿಮಗೆ ಇಲ್ಲಿ ಒಂದು ವಿಡಿಯೋ ಕೂಡ ಅಟ್ಯಾಚ್ ಮಾಡ್ತೀನಿ, ನೆಕ್ಸ್ಟ್ ನೀವು ನೋಡಬಹುದು. ಅಂದರೆ ಜಸ್ಟ್ ರಾಗಿ ಗಂಜಿ ಮಾಡಿದ್ದೀನಿ. ನಾನು ಅದು ಮಾಡುವಾಗ ಶೂಟ್ ಮಾಡಿದಂತಹ ಮೇನ್ ರೀಸನ್ ಬಂದು ವಿಡಿಯೋ ಕ್ಲಾರಿಟಿ ಯಾವ ಥರ ಬರುತ್ತೆ ಕುಕಿಂಗ್ ಮಾಡುವಾಗ ಅಂತ ಹೇಳಿ. ಸೂಪರಾಗಿ ಬಂದಿತ್ತು, ಹಾಗೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂತಲೇ ಹೇಳ್ಬೋದು. ಬಟ್ ಆದರೆ ಈ ಖುಷಿ ನನಗೆ ಒಂದು ಅರ್ಧ ದಿನ ಕೂಡ ಉಳ್ಕೊಳ್ಳಿಲ್ಲ. ಯಾಕೆ ಗೊತ್ತಾ, ನಾವು ಈ ಮನೆಗೆ ಬಂದು ಇನ್ನೂ 6 ಮಂತ್ಸ್ ಕೂಡ ಆಗಿಲ್ಲ. ಇವನ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ವಿಡಿಯೋ ಕೂಡ ಶಾರ್ಟ್ ವಿಡಿಯೋ ಶೂಟ್ ಮಾಡಿ ಹಾಕಿದ್ದೆ ನಿಮಗೆ. ನಮ್ಮ ಹೊಸ ಮನೆಯಿಂದ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂತ ಅದನ್ನು ನೋಡಿದರೂ ಕೂಡ ನಿಮಗೆ ಗೊತ್ತಾಗ್ಬೋದು. ನಾವು ಈ ಮನೆಗೆ ಬಂದು ಇನ್ನೂ 6 ಮಂತ್ ಕೂಡ ಆಗಿಲ್ಲ. ಸೊ ನಾನು ಈ LED ಸ್ಟ್ರಿಪ್ನ ಒಂದು 2 o'clock 2:30 ಟೈಮಲ್ಲೇನೋ ಹಾಕಿದೆ. ಆಲ್ರೆಡಿ 6 o'clock ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಕಾಲ್ ಮಾಡಿದರು. ಸೊ ಇಲ್ಲಮ್ಮ ನಾವು ಇನ್ನು 6 ಮಂತ್ಸಲ್ಲಿ ಇನ್ನು 2 ಮಂತ್ಸಲ್ಲಿ ಈ ಮನೆನ ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಯಾಕೆಂದರೆ ರೀಸನ್ ಬಂದು ಓನರ್ದು ಪ್ರಾಬ್ಲಮ್ ಇದೆ ಈ ಮನೇಲಿ. ನಾವು ಮುಂಚೆ ಇದ್ದಂಥ ಮನೇಲಿ ಕೂಡ ಇದ್ವಿ, ಅಲ್ಲಿ ಅಷ್ಟೊಂದು ಈ ಥರ ಇರಿಟೇಷನ್ ಇರಲಿಲ್ಲ. ಬಟ್ ಇಲ್ಲಿ ಓನರ್ ಏನಂದರೆ ಸಿಲ್ಲಿ ವಿಚಾರಕ್ಕೂ ಪದೇ 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 ಇರಿಟೇಟ್ ಮಾಡ್ತಾ ಇರ್ತಾರೆ. ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್ ಅಂತ ಹೇಳಿ. ಯಾಕಂತಂದರೆ ಇವಾಗ ಅವ್ರು ನಮ್ಮ ಹತ್ರ ಹೇಳಿರೋದು, ಹಸ್ಬೆಂಡ್ಗೆ ಕಾಲ್ ಮಾಡಿದಾಗ ಹೇಳಿರೋದು, ನೀವು ನೀರು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನನಗೆ ಅದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅವರು ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ. ಯಾಕಂದರೆ ನಾವೇನಾದ್ರು ಮನೇಲಿ ಇದ್ದು ಏನಾದ್ರು ತುಂಬ ಕ್ಲೀನಿಂಗ್ ಕೆಲಸ ಅದು ಇದು ಮಾಡ್ಕೊತಿರ್ತೀವಿ ಅಂದರೆ ಅದು ಒಂಥರ. ನಾನು ಮನೇನ ಬೆಳಗ್ಗೆ 8 ಗಂಟೆಗೆ ಬಿಟ್ಟರೆ ಇನ್ನು ಬರೋದೇ ಸಂಜೆ 5 o'clock 5:30 ಬಂದು ಒಂದು 1/2 hour ರೆಸ್ಟ್ ಮಾಡಿ ಆ್ಯಸ್ ಯೂಶುವಲ್ ಅಡುಗೆ ಕೆಲಸ ಮಾಡಿಕೊಂಡು ಊಟ ಮಾಡಿ ಮಲ್ಕೊಳ್ತೀವಿ ಅಷ್ಟೇ. ಅದರಲ್ಲಿ ತುಂಬ ನೀರು ಯೂಸ್ ಮಾಡ್ತೀರಾ ಡೈಲಿ ನೀವು ಅಂದರೆ ಏನು ಅರ್ಥ ಅದು ಅಲ್ವಾ. ಸೊ ಖಂಡಿತ ಅದು ರೀಸನ್ನೇ ಅಲ್ಲ, ಅವ್ರಿಗೆ ಬೇರೆ ಏನೋ ರೀಸನ್ ಇದೆ. ಹಾಗೆ ಇದು ಒಂದೇ ವಿಚಾರ ಅಂತ ಅಲ್ಲ, ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಅವರು ತುಂಬಾ ಪದೇ ಪದೇ ಬಂದು ಹೇಳೋಗೋದು ಆ ಥರ ಎಲ್ಲ ಮಾಡೋರು. ಇವನ್ ನಮ್ಮ ಮನೇಲಿ ಒಂದು ಸಲ ರಿಲೇಟಿವ್ ಇದ್ದರು, ಆವಾಗಲೂ ಕೂಡ ಏನೋ ಒಂದು ವಿಚಾರಕ್ಕೆ ಬಂದು ಏನೋ ಹೇಳೋಗ್ಬಿಟ್ಟಿದ್ರು. ಸೊ ಅದು ಕೂಡ ನಮಗೂ ಮನಸ್ಸಲ್ಲಿತ್ತು. ಬಟ್ ನಾವು ಹೋಗ್ಲಿ ಬಿಡು ಓನರ್ಗಳೇ ಈ ಥರ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಬಟ್ ಅವ್ರು ಎಲ್ಲಾದರೂ ತುಂಬ ಕ್ಯಾರಿ ಮಾಡೋದು, ಏನೇನೋ ಸ್ವಲ್ಪ ಸಿಲ್ಲಿ ರೀಸನ್ಸ್ಗಳಿಗೆ ಪದೇ ಪದೇ ಹೇಳೋದು. ಹಸ್ಬೆಂಡ್ ಗೊತ್ತಲ್ವ, ಗಂಡು ಮಕ್ಕಳು ಹೊರಗಡೆ ಇರ್ತಾರೆ, ಅವರು ಫ್ರೀ ಮೈಂಡಿಂದ ಕೆಲಸ ಮಾಡಬೇಕು. ಅವ್ರಿಗೆ ಈ ಥರ ಪದೇ 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 ಹೇಳಿದಾಗ ಇರಿಟೇಷನ್ ಅನಿಸುತ್ತೆ. ಹಾಗಾಗಿ ಸರಿ ಬೇಡ ಸರ್, ಒಂದು 2 months ಟೈಮ್ ಕೊಡಿ ನಮಗೆ, ನಾವು ಮನೆ ಖಾಲಿ ಮಾಡ್ತೀವಿ, ನಿಮಗೆ ಯಾರಿಗೆ ಕಂಫರ್ಟಬಲ್ ಅನಿಸುತ್ತೋ ಅವ್ರಿಗೇ ಕೊಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು 2 monthsಲ್ಲಿ ನಾವು ಮನೇನ ಖಾಲಿ ಮಾಡ್ತಾಯಿದ್ದೀವಿ.
ಸೊ ಮನೆ ಖಾಲಿ ಮಾಡೋದು ಅಂತಂದರೆ ಗೊತ್ತು ಅಲ್ವಾ ಹೆಣ್ಮಕ್ಳಿಗೆ. ಸೊ ಎಷ್ಟು ರಿಸ್ಕ್ ಇರುತ್ತೆ ಅಂತ ಹೇಳಿ. ಯಪ್ಪ ಮತ್ತೆ ಇದೆಲ್ಲ ಐಟಮ್ಸ್ನ ಪ್ಯಾಕ್ ಮಾಡಬೇಕು, ಮತ್ತು ಅದರಲ್ಲೂ ಮನೆ ಹುಡುಕೋದು, ಬೆಂಗಳೂರಲ್ಲಿ ಮನೆ ಹುಡ್ಕೋದಂತೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸುಮಾರು ಜನ ಹೇಳ್ಬೋದು ಏಜೆಂಟ್ ಅಂದರೆ ಬ್ರೋಕರ್ಗಿರ್ತಾರೆ, ಬ್ರೋಕರ್ಗೆ ಹೇಳಿ ಅಥವಾ ಆ್ಯಪ್ಸ್ ಮುಖಾಂತರ ನೋಡಿ ಅಂತ ಹೇಳಿ. ಸೊ ಹೌದು, ಆಪ್ಷನ್ಸ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಏನೇ ಅಂದರೂ ಕೂಡ ನಾವು ಹೋಗಿ ಅದನ್ನೆಲ್ಲ ನೋಡಿ ಕನ್ಫರ್ಮ್ ಮಾಡೋದಂತೂ ತಪ್ಪಲ್ಲ ಅಲ್ವಾ. ಈ ಮನೆ ಹುಡ್ಕೋಕೆ ನಾನು 20 ಡೇಸ್ ಟೈಮ್ ತೊಗೊಂಡಿದ್ವಿ. ಇನ್ನು ಮತ್ತೆ ಹೊಸ ಮನೆ ಬೇರೆ ಹುಡುಕಬೇಕು. ಸೊ ಹುಡ್ಕೋದು ಒಂದು ಕಡೆ ಆದರೆ ಇರೋ ಮನೇಲಿ ಐಟಮ್ಸ್ಗಳನ್ನ ಪ್ಯಾಕ್ ಮಾಡಿ ಅದನ್ನ ರೀಸೆಂಡ್ ಮಾಡೋದು ಇದೆಯಲ್ವಾ, ಮತ್ತೆ ಅದನ್ನ ಅನ್ಪ್ಯಾಕ್ ಮಾಡಬೇಕು, ಮತ್ತು ಪ್ಯಾಕರ್ಸ್ ಆ್ಯಂಡ್ ಮೋರ್ಸ್ನ ಬುಕ್ ಮಾಡಬೇಕು. ಸೊ ಇದೆಲ್ಲ ತುಂಬ ಒಂಥರ ತಲೆ ಬಿಸಿ ಕೆಲಸಗಳು. ಸೊ ನಾನು ಹಾಗಾಗಿ ಹೇಳೋದೇನೆಂದರೆ, ಇನ್ ಕೇಸ್ ಯಾರಾದರೂ ಓನರ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ನಮ್ಮ ಥರ ರೆಂಟೆಡ್ ಹೋಮ್ಗಿರೋರು ಅಷ್ಟೇ. ಸೊ ನಮಗೂ ಕೂಡ ಗೊತ್ತಿರುತ್ತೆ, ಅಂದರೆ ನಾವು ಮನೆ ಬಾಡಿಗೆಗೆ ಬಂದಿದ್ದೀವಿ ಅಂದ ತಕ್ಷಣ ಹೇಗೆ ಬೇಕಂದ್ರೆ ಹಾಗೆ ಖಂಡಿತ ಯೂಸ್ ಮಾಡ್ತಿರಲ್ಲ. ನೀವು ವ್ಲಾಗಲ್ಲಿ ಕೂಡ ನಮ್ಮ ಮನೇನ ನೋಡಿದ್ದೀರಾ, ನಾನು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀನಿ ಅಂತ ಹೇಳಿ. ಸೊ ಇಷ್ಟಿದ್ರೂ ಕೂಡ ಈ ಥರ ಕಿರಿಕ್ ಮಾಡಿದಾಗ ನಮಗೊಂಥರ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ನಾವು ಇದು ಬಾಡಿಗೆ ಮನೆಯೇ ಇರ್ಬೋದು, ಬಟ್ ನಾವು ಇಲ್ಲಿರೋವರೆಗೂ ನಮ್ಮ ಸ್ವಂತ ಮನೆ ಥರ ಅಷ್ಟು ಪ್ರೀತಿಯಿಂದ ಈ ಮನೇಲಿ ಇರ್ತೀವಿ. ಒಂದು ಕನೆಕ್ಷನ್ ಬಿಲ್ಡ್ ಆಗಿರುತ್ತೆ ನಮಗೂ ಕೂಡ. ನನಗೂ ಈಗ ಸಡನ್ನಾಗಿ ನನ್ನ ಹಸ್ಬೆಂಡ್ ಆ ಥರ ಹೇಳಿದ್ಕಿಂತ ನಾನು ಇಡೀ ಮನೆ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡು ಕೂತಿದ್ದೆ. ಬಟ್ ನಾವು ಈ ಮನೆ ಚೇಂಜ್ ಮಾಡಬೇಕಂತ ಸಡನ್ನಾಗಿ ಗೊತ್ತಾಗಿದ್ಕಿಂತ ನನಗೊಂಥರ ಏನು ಮಾಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಗೈಸ್, ಆ್ಯಕ್ಚುಲಿ ಹೇಳ್ಬೇಕು ಅಂತಾನೆ. ಈ ಮನೇಲಿ ಆ ಥರ ಒಂಥರ ನೆಗೆಟಿವ್ ಆಗಿ ನನಗೆ ಅಂದರೆ ಒಂಥರ ಥಾಟ್ಸ್ ಬರ್ತಾ ಇದೆ, ಏನಿದು ನಮಗೆ ಯಾಕೆ ಈ ಥರ ಎಲ್ಲ ಆಗ್ತಿದೆ ಅಂತ. ಬಟ್ ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಮೇ ಬಿ ಇದಕ್ಕಿಂತ ಚೆನ್ನಾಗಿರೋ ಮನೆ ಅಥವಾ ಇನ್ನೂ ಏನೋ ಒಂದು ಮುಖ್ಯ ಉದ್ದೇಶ ಇರ್ಬೋದು, ಅದಕ್ಕೆ ದೇವ್ರು ನಮ್ಮನ್ನು ಇಲ್ಲಿಂದ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಗೈಸ್. ಅದು ಬಿಟ್ಟು ಬೇರೆ ಏನೋ ಆಪ್ಷನ್ ಇಲ್ಲ ಅಲ್ವಾ. ಸೊ ಇನ್ನೂ ಒಂದು ಏನಂದರೆ, ಏನಾದ್ರು ನಾವು ನಿಜವಾಗ್ಲೂ ಕಿರಿಕ್ ಮಾಡ್ತಾ ಇದ್ದು, ಏನಾದ್ರು ತೊಂದರೆ ಇದ್ದು ಅದರಲ್ಲಿ ಹೇಳಿದರೆ ಏನು ಸಮಸ್ಯೆ ಇರೋಲ್ಲ. ಬಟ್ ಚೆನ್ನಾಗಿ ನೋಡಿಕೊಂಡು ನಾವು ಚೆನ್ನಾಗಿದ್ದು ಕೂಡ ಈ ಥರ ಹೇಳಿದಾಗ ನಿಜವಾಗ್ಲೂ ಸ್ವಲ್ಪ ಬೇಜಾರಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಈಗೇನು ಮಾಡೋಕ್ಕಾಗಲ್ಲ, ಮತ್ತೆ ಮನೆ ಹುಡುಕಬೇಕು, ಮತ್ತೆ ಚೇಂಜ್ ಮಾಡಬೇಕು, ಮತ್ತೆ ಅಲ್ಲೋಗಿ ಅರೇಂಜ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಇದ್ದೇ ಇರುತ್ತೆ. ಸೊ ನಾವೇನೋ ಒಂದು ಪ್ಲ್ಯಾನ್ ಮಾಡಿದರೆ ದೇವ್ರ ಮಧ್ಯದಲ್ಲಿ ಇನ್ನೊಂದು ಏನೋ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಹೇಳ್ತಾರಲ್ವ, ಅದು ಖಂಡಿತ ಸುಳ್ಳಲ್ಲ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಪಾಸಿಟಿವಿಂದ ಇದ್ದೀನಿ. ಹಾಗೆ ನಮಗೂ ಕೂಡ ಇದಕ್ಕಿಂತ ಚೆನ್ನಾಗಿರೋದು ಅಥವಾ ಇಷ್ಟೇ ಚೆನ್ನಾಗಿದ್ರು ಓಕೆ. ಯಾಕೆಂದರೆ ನನ್ನ ಪ್ರಕಾರ ಹೆಂಗೆ ಅಂದರೆ, ರೆಂಟೆಡ್ ಹೋಮ್ಗೆ ತುಂಬಾ ಅಮೌಂಟ್ ಪೇ ಮಾಡಿ ಹೋಗುವಂಥದ್ದು ನಿಜವಾಗ್ಲೂ ವೇಸ್ಟ್ ಅಂತ ನನಗನ್ಸುತ್ತೆ. ವೇಸ್ಟ್ ಅಂದರೆ ನಾವಿರೋ ಮನೆಗೆ ಜಾಸ್ತಿ ಅಮೌಂಟ್ ಪೇ ಮಾಡೋದು ಹಾಗಾದರೆ ಒಳ್ಳೇದಲ್ವಾ ಅಂತ ನೀವು ಹೇಳ್ತಿದ್ದೀರಾ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದರೆ ನಮ್ಮ ಸಿಚುವೇಶನ್ ಆ ಥರ ಇರುತ್ತೆ. ಯಾಕಂದರೆ ಇಲ್ಲಿ ರೆಂಟೆಡ್ ಹೋಮ್ಗೆ ಇಷ್ಟೊಂದು ಪೇ ಮಾಡೋದ್ರ ಬದಲಾಗಿ ನಾವೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಅಂತ ಏನೋ ಒಂದು ಮಾಡ್ತಾ ಇರ್ತೀವಿ. ಸೊ ಆ ಕಡೆ ಇನ್ವೆಸ್ಟ್ ಮಾಡಿದಾಗ ನಮಗೆ ಕೂಡ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಲ್ವಾ. ಯಾಕಂದರೆ ನಮ್ಮ ಸ್ವಂತದ್ದಕ್ಕೆ ನಾವೇನೋ ಇನ್ವೆಸ್ಟ್ ಮಾಡುವಾಗ ನಿಜವಾಗ್ಲೂ ನಮಗೆ ಕರೆಕ್ಟಾಗಿ ಸಮಾಧಾನ ಸಿಗುತ್ತೆ. ಹಾಗೆ ನಮಗಿನ್ನೂ ಕೂಡ ಖುಷಿ ಜಾಸ್ತಿ ಆಗುತ್ತೆ. ನೋಡೋಣ. ಸೊ ಇನ್ನು ಎಷ್ಟು ದಿನ ಈ ಪಯಣ ನಡೆಯುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ನೀವು ಯಾರಾದರೂ ಕೂಡ ನನ್ನ ಥರ ಇಶ್ಯೂನ ಫೇಸ್ ಮಾಡಿದರೆ ಹೇಳಿ, ನೀವು ಯಾವ ಥರ ಮನೆ ಹುಡುಕಿದ್ರಿ, ಲೈಕ್ ಯಾವ್ದಾದ್ರು ಆ್ಯಪ್ಸ್ ಮುಖಾಂತರ ಹುಡುಕಿದ್ರಾ ಅಥವಾ ಯಾರು ಬ್ರೋಕರ್ ಗೊತ್ತಿದ್ರಾ, ಹೇಗಿತ್ತು ನಿಮ್ಮ ಅನುಭವ ಏನು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ವಾ ಕಿಚನ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಇನ್ನು ಪೂರ್ತಿ ಕತ್ಲಾದ್ಮೇಲೆ ಅಂದರೆ ನನಗೆ ಬೆಳಗ್ಗೆ ಒಂದು 5:30ಗೆ ಎದ್ದಿದ್ದೆ ಸಂಡೇ. ಬಟ್ ನಾನು ಬ್ಲಾಗ್ ಏನು ಮಾಡಲಿಲ್ಲ. ಅವಾಗಂತೂ ಬೆಳಗಿನ ಜಾವ ಪೂರ್ತಿ ಕತ್ಲಿರುತ್ತಲ್ವ. ಸೊ ಅವಾಗಂತೂ ಆಗ್ತಾಗ LED ಲೈಟ್ ಸಖತ್ತಾಗಿ ಕಾಣಿಸ್ತಾ ಇತ್ತು ಕಿಚನ್ನು. ನೋಡಿದರೆ ಕಿಚನಿಂದ ಆಚೆ ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ಇದು ಜಸ್ಟ್ ಟೆಂಪ್ರರಿ ಅಷ್ಟೇ, ಪರ್ಮನೆಂಟ್ ಖುಷಿ ಏನಲ್ಲ. ಬೇರೆ ಮನೆಗೆ ಹೋದಾಗ ಮತ್ತೆ ಹಾಕಬೇಕು, ಮತ್ತೆ ಫಿಕ್ಸ್ ಮಾಡ್ಕೋಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ನಾನು ಆ್ಯಕ್ಚುಲಿ ಈ ವ್ಲಾಗ್ನ ಶೂಟ್ ಮಾಡಿದ ಮೇಯ್ನ್ ಉದ್ದೇಶ ಬಂದು ಕಿಚನ್ ಮೇಕ್ ಓವರ್ ಅಥವಾ ಕಿಚನ್ ರಿನೋವೇಟ್ ಮಾಡೋ ಥರ ಒಂದು ವ್ಲಾಗ್ನ ಮಾಡೋಣ ಅಂತ ಹೇಳಿ. ಇನ್ನೂ ಕೂಡ ಅರೇಂಜ್ ಮಾಡೋದೆಲ್ಲ ಪ್ಲ್ಯಾನ್ ಇತ್ತು ನನಗೆ. ಬಟ್ ಏನು ಮಾಡ್ತೀರಾ, ಸೊ ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಇವಾಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ನಾನು ಜಸ್ಟ್ ರಾಗಿ ಗಂಜಿ ಮಾಡ್ತಿದ್ದೀನಿ ಅಷ್ಟೇ. ನಾನು ಇಲ್ಲೇನು ರೆಸಿಪಿ ಶೇರ್ ಮಾಡ್ತಾಯಿಲ್ಲ. ಬಟ್ ಕ್ಲಾರಿಟಿ ಹೇಗೆ ಬರುತ್ತೆ ಅಂತ ಹೇಳಿ ಈ ವಿಡಿಯೋನ ಶೂಟ್ ಮಾಡಿದ್ದೆ. ನೋಡ್ತಿದ್ದೀರಲ್ವಾ ಇಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನಾವು ಕುಕ್ ಮಾಡುವಂಥದ್ದು. ನಾನಿಲ್ಲಿ ಬಂದು ನಾರ್ಮಲ್ ಕಿಚನ್ ಲೈಟ್ ಏನಿದೆ ಅದನ್ನ ಹಾಕಿಲ್ಲ, ಬರೀ LED ಸ್ಟ್ರಿಪ್ಸ್ನ ಹಾಕಿರೋದು ಅಷ್ಟೇ. ಆದರೂ ಕೂಡ ವಿಡಿಯೋ ಕ್ಲಾರಿಟಿ ಎಷ್ಟು ಸಖತ್ತಾಗಿ ಬರ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಇದನ್ನು ನೋಡಿ ಅಪ್ಪ ಇನ್ಮೇಲೆ ಕುಕಿಂಗ್ ವಿಡಿಯೋ ಸೀರೀಸ್ ಚೆನ್ನಾಗಿ ಮಾಡ್ಬೋದು ನಾನು ಅಂತೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೈಸ್. ಬಟ್ ಏನು ಮಾಡ್ತೀರಾ, ಆಗಲಿಲ್ಲ. ಸೊ ಇದು ಹಿಂದಿನ ದಿನ ಶೂಟ್ ಮಾಡಿದಂತಹ ವಿಡಿಯೋ. ಏನಂದರೆ 10 ಮಿನಿಟ್ಸರು ಅಟ್ಲೀಸ್ಟ್ ಮನೇಲಿ ವರ್ಕೌಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಕ್ಸಾಕ್ಟ್ 10 ಮಿನಿಟ್ಸ್ ಅಷ್ಟೇ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ಟಿಕ್ಔಟ್ ಆಗಿಬಿಟ್ಟು ಆಮೇಲೆ ಬೇಕಾದ್ರೆ ಜಾಸ್ತಿ ಮಾಡಿದರೆ ಆಯಿತು ಅಂತ ಹೇಳಿ. ಯಾಕಂದರೆ ಫಿಸಿಕಲ್ ಹೆಲ್ತ್ ತುಂಬಾ ವೀಕ್ ಆಗಿದೆ ಅಂತ ಪರ್ಸ್ನಲಿ ನನಗೆ ಫೀಲ್ ಆಗಿತ್ತು ಗೈಸ್. ಹಾಗಾಗಿ ಸೊ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಗೈಸ್. ಇಷ್ಟ ಆಗಿದ್ರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕೋ ಇತ್ತೀಚೆಗೆ ವ್ಲಾಗ್ಸ್ಗೆ ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ, ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ನಿಮಗೆ ಕೂಡ ಏನಾದರೂ ವೀಡಿಯೋಸ್ ಯಾವ್ದಾದ್ರು ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ.